ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿಯಲ್ಲಿ ಇಂದು ನಡೆದಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯ ಕೀ ಉತ್ತರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು, ಅಷ್ಟೇನು ಭಾಳ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆ ಇರಲಿಲ್ಲ, ತುಂಬ ಸರಳನೇ ಪರೀಕ್ಷೆ ಇತ್ತು. ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂತ ಮೊದಲನೇ ಪ್ರಶ್ನೆನೇ ಬಂದಿತ್ತು. 9 ಅನ್ನೋದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಯಾರೆಲ್ಲ 9 ಅಂತ ಬರೆದಿದ್ದೀರಿ ನಿಮ್ಮ ಆನ್ಸರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಒನ್, ವಧುಪೇತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ವಧುಪೇತ ಅಂತ ಇದೆ ನೋಡಿ, ಅದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಸೊ ಸವರ್ಣ ದೀರ್ಘ ಸಂಧಿ ಅಂತ ನೀವು ಬರಿಬೇಕಿತ್ತು. ಪ್ರಶ್ನೆ 3, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷಾ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಯಾವ ಲೇಖನ ಚಿಹ್ನೆಗಳನ್ನು ಬಳಸ್ತೀರಿ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, ವಾಕ್ಯವೇಷ್ಟನ ಚಿಹ್ನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಕೊಡಬೇಕು. 4ನೇ ಪ್ರಶ್ನೆ, ವರ್ತಮಾನ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಕೊಟ್ಟ ಆಪ್ಷನ್ಸ್ಗಳಲ್ಲಿ ಯಾವುದು ವರ್ತಮಾನ ಕಾಲಸೂಚಕ ಪ್ರತ್ಯಯ ಇದೆ ಅಂತಂದರೆ ಅದು ಬಂದುಬಿಟ್ಟು ಆಪ್ಷನ್ ಡಿ ಉತ್ತ ಅನ್ನೋದು ಸರಿಯಾದ ಉತ್ತರ ಇದೆ. ಇನ್ನು ದ್ವಿತೀಯ ವಿಭಕ್ತಿಯ ಕಾರಕಾರ್ಥವಿದು ಅಂತ ಕೇಳಿದ್ದಾರೆ. ಸೊ ಯಾವುದು ದ್ವಿತೀಯ ವಿಭಕ್ತಿಯ ಕಾರಕಾರ್ಥ? ಆಪ್ಷನ್ ಬಿ ಕರ್ತ, ಆಪ್ಷನ್ ಎ ಕರ್ಮಾರ್ಥ ಅನ್ನೋದು ಸರಿ ಇದೆ. ಕರ್ತಾರ್ಥ ಅನ್ನೋದು ನಿಮಗೆ ಗೊತ್ತಿದೆ, ಪ್ರಥಮ ವಿಭಕ್ತಿಯ ಕಾರಕಾರ್ಥ. 5ನೇದು ಎ ಕರ್ಮಾರ್ಥ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 6ನೇ ಪ್ರಶ್ನೆ, ಮಾದ್ರ ಮಾಗದ ಯಾದವರು ಪದ ಯಾವ ಸಮಾಸಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಮಾದ್ರ ಮಾಗದ ಯಾದವರು ಅಂತಕ್ಕಂಥದ್ದು ಆಪ್ಷನ್ ಬಿ ದ್ವಂದ್ವ ಸಮಾಸಕ್ಕೆ ಸೇರಿದೆ. ದ್ವಂದ್ವ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 7ನೇ ಪ್ರಶ್ನೆಗೆ ಬರ್ತೀನಿ, ಇದು ಸಂಬಂಧೀಕರಣ ಇದೆ. ಅಮೃತ ಅಮರ್ದು ಕಾರ್ಯ ಡ್ಯಾಶ್ ಇದೆ, ಕಜ್ಜ ಅಂತ ಬರಿಬೇಕು. ಅಷ್ಟು ಪರಿಮಾಣವಾಚಕ 12 ಸಂಖ್ಯೆವಾಚಕ. ಹಾಲ್ಜೇನು ಜೋಡು ನುಡಿ ತುತ್ತ ತುದಿ ದ್ವಿರುಕ್ತಿ. ನಿನಗಾಗಿ ತದ್ದಿತಾಂತವ್ಯಯ ಪೇರ್ಮೆ ಅಂತ ಕೇಳಿದ್ದಾರೆ. ತದ್ದಿತಾಂತ ಭಾವನಾಮ ಅಂತ ಯಾರು ಬರೆದಿದ್ದೀರಿ ನಿಮಗೆ ಆರಾಮಾಗಿ 1 ಮಾರ್ಕ್ಸ್ ಸಿಗ್ತದೆ. ಡೋಂಟ್ ವರಿ, ಇಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳೇ ಇತ್ತು. ಇನ್ನು ಕನ್ನಡಕ್ಕೆ ಪರ್ಷಿಯನ್ ಭಾಷೆಯ ಪದಗಳು ಯಾವಾಗ ಬಂದವು? ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮಹಮ್ಮದಿಯರ ಆಳ್ವಿಕೆಯ ಸಮಯದಲ್ಲಿ. ಸೊ ಯಾವಾಗ ಮಹಮ್ಮದಿಯರ ಆಳ್ವಿಕೆ ಸಮಯತ್ತಲ್ಲ ಆವಾಗಕ್ಕೆ ಕನ್ನಡಕ್ಕೆ ಏನಾಯ್ತಪ್ಪ ಅಂದರೆ ಪರ್ಷಿಯನ್ ಭಾಷೆ ಪದಗಳು ಬಂದವು. ಇನ್ನು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಕೇಳಿದರು. ಇಲ್ಲಿ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಏನಾಗ್ತದಪ್ಪ ಅಂದ್ರೆ ಪರಮಾನಂದವಾಗ್ತದೆ. ಇನ್ನು ಲಂಡನ್ ನಗರದ ಪ್ರಸಿದ್ಧಿ ಪಡೆದ ಸಿಂಪಿಯ ಹೆಸರೇನು ಅಂತ ಕೇಳಿದ್ರು. ಸ್ಯಾವೋಯ್ ಅಂತ ಬರ್ತದೆ. ಸ್ಯಾವೋಯ್ ಅಂತಕ್ಕಂಥದ್ದು ಈ ಲಂಡನ್ ನಗರದ ಪ್ರಖ್ಯಾತ ಶಿಲ್ಪಿಯಾಗಿದ್ದ. ಇನ್ನು ಸೂರ್ಯಮಿತ್ರ ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಿಕೆ ಕಾರಣವೇನು ಅಂತ ಕೇಳ್ತಾರೆ. ಅವರು ಗರ್ವಿಷ್ಠರಾಗಿ ಸಲುಗೆಯಿಂದ ಮತ್ತೆ ಮೊದಲಿನಂತೆ ಕೆಡುವರು ಅಂತ ಭಾವಿಸಿಕೊಂಡು ಸೂರ್ಯಮಿತ್ರ ಏನು ಹೇಳ್ತಾನಪ್ಪ ಅಂದ್ರೆ ಕಶ್ಯಪಿ ಎಂಬ ತಂಗಿ ನನಗೆ ಇಲ್ಲ ಅಂತಾನೆ ಹೇಳ್ತಾನೆ. ಮುಂದಿನ ಪ್ರಶ್ನೆ, ಹಲಗಲಿ ಗ್ರಾಮ ಎಲ್ಲಿದೆ? ವೆರಿ ಡೆಡ್ ಈಸಿ ಕ್ವಶನ್. ಹಲಗಲಿ ಗ್ರಾಮ ಮುಧೋಳ ಸಂಸ್ಥಾನದಲ್ಲಿ ಬರ್ತದೆ. ಅಂದರೆ ಈಗ ಸದ್ಯಕ್ಕೆ ಏನಾಗದಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಅನ್ನೋದು ಇತ್ತು. ಇನ್ನು 16ನೇ ಪ್ರಶ್ನೆ, ಪರಶುರಾಮ ದ್ರೋಣನು ಯಾವುದರಲ್ಲಿ ಅರ್ಘ್ಯವನ್ನು ನೀಡ್ತಾನೆ ಅಂತ ಕೇಳಿದ್ದಾರೆ. ಪರಶುರಾಮ ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡ್ತಾನೆ ಇಸ್ ದ ರೈಟ್ ಆನ್ಸರ್. ಇನ್ನು ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಎಷ್ಟು ಈಜಿ ಅದಪ್ಪ ಅಂದ್ರೆ ಬಾಲರವಿ. ಸೊ ಬಾಲರವಿ ಏನು ಮಾಡಿದಾನಪ್ಪ ಅಂದ್ರೆ ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಸೊರಗಿದಾನ. ಇನ್ನು 2 ಅಂಕದಲ್ಲಿ ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಲಿಪಿಯ ಜಾಡು ಹೇಗೆ ಆರಂಭಗೊಂಡಿತು? ಅದು ಮಾನವನಿಗೆ ಯಾವಾಗ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯ್ತಲ್ಲ ಆವಾಗ ಆತನಿಗೆ ಏನಾಗ್ತದಪ್ಪ ಅಂತಂದ್ರೆ ಬರ್ತದೆ. ಆಮೇಲೆ ಇದನ್ನೇ ಲಿಪಿಯ ಉಗಮದ ಕಾಲ ಅಂತ ಕೇಳ್ತೀವಿ, ಅದು ಬರಬೇಕು. ಇನ್ನು ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸ, ಅವರ ಒಂದು ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು, ಕಾಲೇಜು ಶಿಕ್ಷಣ, ಆಮೇಲೆ ಅವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿನೂ ಕೂಡ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಪಡಿತಾರೆ ಪೂನಾದಲ್ಲಿ, ಅದಿತ್ತು. ಇನ್ನು ಊಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಚೆನ್ನಾಗಿದೆ, ಓಕೆ. ಆಮೇಲೆ ಎಲೆಕ್ಟ್ರಿಕ್ ಸಾಮಾನುಗಳು ಸಿಗ್ತವೆ, ಬೂಟುಗಳು ಸಿಗ್ತವೆ, ಯುದ್ಧ ಸಾಮಗ್ರಿಗಳು ಸಿಗ್ತವೆ. ಇನ್ನು ಅಗ್ನಿಭೂತಿ ವಾಯುಭೂತರಿಗೆ ಸೂರ್ಯನಿಂದ ಕಲಿತ ವಿದ್ಯೆಗಳು, ಅವರು ಧರ್ಮಗ್ರಂಥಗಳನ್ನು ಕಲಿತಾರೆ, ಪುರಾಣಗಳನ್ನು ಕಲಿತಾರೆ, ಓಕೆ, ವೇದಗಳನ್ನು ಕೂಡ ಕಲಿತಾರೆ, ವ್ಯಾಕರಣಗಳನ್ನು ಕಲಿತಾರೆ. ಇನ್ನು ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಅರಸಿದೆ? ಇಟ್ಸ್ ಅ ವೆರಿ ಡೆಡ್ ಈಸಿ. ಹಲಗಲಿಗೆ ದಂಡು ಬರಲು ಕಾರಣ ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿ ಮಣ್ಣನ್ನು ಸಂಗ್ರಹಿಸಿದ್ದು. ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಕೇಳಿದರು. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ. ಇನ್ನು ರಾಜರ ಪ್ರಕೃತಿ ಹೇಗಿದೆ ಅನ್ನೋದು ಕೂಡ ಭಾಳ ಈಸಿಯಾಗಿ ಪ್ರಶ್ನೆಗಳನ್ನು ನಿಮ್ಗೆ ಏನು ಮಾಡಿರಪ್ಪ ಅಂದ್ರೆ ಕೇಳಿದರು. ಇನ್ನು AN ಮೂರ್ತಿರವ್ರದ್ದು ಗೊತ್ತಿದೆ ನಿಮಗೆ. ಸೊ ಅವ್ರದ್ದು ಮುಖ್ಯವಾಗಿರ್ತಕ್ಕಂಥ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸ್ತಾರೆ. ಆಮೇಲೆ ಅವರ ಹಗಲುಗನಸುಗಳು, ಅಪರ ವಯಸ್ಕನ ಯಾತ್ರೆ ಇದೆಲ್ಲ ಅದು ಬರ್ತದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ, ಪಂಪ ಮತ್ತು ಗೌರವ್ ಡಿಲಿಟ್ ಅಂತ ಬರ್ತದೆ. ಇನ್ನರನ್ನ 949 ಮುದುವೋಳಲು ಬರ್ತದೆ. ಸಾಹಸ ಭೀಮ ವಿಜಯ, ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದು ನೀವೇನು ಮಾಡಬೇಕಿತ್ತು ರನ್ನಲ್ಲಿ ಬರಿಬೇಕು.
30ನೇ ಪ್ರಶ್ನೆ ನೋಡಿ ಏನಿದೆ ಅಂದರೆ, ನೆನೆಯದಿರನ್ನ ಭಾರತದೊಳಿಂ ಪೇರರಾದುದುಮನೊಂದೇ ಚಿತ್ತದಿಂ ಅಂತ ಇದೆ. ಇದು ಚಂಪಕ ಮಾಲೆ ಅಂತ ಬರ್ತದೆ. ನಜ ಭಜ ಜಂಜರಂ ಅಂತಕ್ಕಂಥ ಗಣಗಳನ್ನು ನೀವು ಹಾಕಬೇಕು. ಅವಾಗ ಹಾಕಿದರೆ ಏನಾಗ್ತದೆ ಬಂದ್ರೆ ಚಂಪಕ ಮಾಲೆ ಅಂತ ಬರ್ತದೆ. ಇನ್ನು ಯಾವ ಅಲಂಕಾರ ಅಂತ ಕೇಳಿದ್ದಾರೆ. ಸೊ 31 ಶೀತೆಯ ಮುಖ ಕಮಲ ಅರಳಿತು ಅಂತ ಇದೆ. ಸೊ ಶೀತೆಯ ಮುಖ ಕಮಲ ಅರಳಿತು ಅನ್ನೋದು ಏನಪ್ಪ ಅಂದರೆ ರೂಪಕ ಅಲಂಕಾರ ಅಂತ ಬರ್ತದೆ. ಶೀತೆಯ ಮುಖ ಉಪಮೇಯ, ಕಮಲ ಅನ್ನೋದು ಏನಪ್ಪ ಅಂದರೆ ಉಪಮಾನ ಅಂತ ಬರ್ತದೆ. ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ನಿಮಗೆ ಗ್ಯಾರಂಟಿಯಾಗಿ ಅಂಕಗಳನ್ನು ಏನು ಮಾಡ್ತಿದ್ರು ಅಂದರೆ ಕೊಡ್ತಿದ್ರು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಮಾತೆ ಮುತ್ತು ಮತ್ತು ಮಾತೆ ಮೃತ್ಯು ಅಂತ ಇದೆ. ಸೊ ಇದು ವಿಶೇಷವಾಗಿರ್ತಕ್ಕಂಥ ಗಾದೆ ಮಾತಿದೆ. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದಾಗಿತ್ತು, ಬರಿಬೇಕಾಗಿತ್ತು. ಅಷ್ಟೇ ಅಲ್ಲದೆ ಸತ್ಯಕ್ಕೆ ಸಾವಿಲ್ಲ ಮತ್ತು ಸುಳ್ಳಿಗೆ ಸುಖವಿಲ್ಲ ಅಂತ ಕೇಳಿದ್ದಾರೆ. ಸೊ ಅದು ಕೂಡ ನೀವೇನು ಮಾಡ್ಬೋದಾಗಿತ್ತು, ಆರಾಮಾಗಿ ಈಸಿಯಾಗಿ ಬರೆದು ನಿಮಗೆ ಅಂಕಗಳನ್ನು ಅಲ್ಲಿ ಕೊಡ್ತಿದ್ರು. ಇನ್ನು ಸಂದರ್ಭಗಳಿದ್ದಾವೆ. ಶಿಕ್ಷಣ ಸಂಜೀವಿನಿ ಎಂಬುದನ್ನರಿತು ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಯಾರ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಚೆನ್ನಾಗಿ ಬರಿಬೇಕಾಗಿತ್ತು. ಸೊ ಅದನ್ನು ಕೂಡ ನೀವೇನು ಮಾಡ್ಬೋದಾಗಿತ್ತು, ಅಂಕಗಳನ್ನು ಪಡಿಬೋದಾಗಿತ್ತು. ಇನ್ನು ನೆಕ್ಸ್ಟ್ ಇದು ವಿಶ್ವೇಶ್ವರಯ್ಯನವರು ಹೇಳಿರ್ತಕ್ಕಂಥ ವಾಕ್ಯ. ಇದು ವಿಶ್ವೇಶ್ವರಯ್ಯನವರು ಏನು ಮಾಡ್ತಾರಪ್ಪ ಅಂದರೆ ಶಿಕ್ಷಣದ ಬಗ್ಗೆ ಹೇಳಿರ್ತಕ್ಕಂಥ ವಾಕ್ಯ. ಓಕೆನಾ. ಅದನ್ನು ಕೂಡ ನೀವೇನು ಮಾಡ್ಬೋದಾಗಿತ್ತು, ಶಿಕ್ಷಣ ಸಂಜೀವಿನಿ ಅಂದರೆ ವಿಶ್ವೇಶ್ವರಯ್ಯನದೇ ಬರ್ತದೆ. ಇನ್ನು ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ ಅಂತ ಕೇಳಿದರೆ, ದೇವನೂರು ಮಹಾದೇವ ಅವರು ಎದೆಗೆ ಬಿದ್ದ ಅಕ್ಷರ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ಸೊ ಇದು ಯುದ್ಧ ಅಂತಕ್ಕಂಥ ಸಾರಾ ಅಬೂಬ್ಕರ್ ಅವರ ಒಂದು ಪಾಠದ ವಾಕ್ಯ. ರೆಕ್ಕೆ ಮುಗಿಲಿಗೆ ರೆಕ್ಕೆಗಳಿಡಿದವು ಅಣ್ಣ ಅಂತ ಇದೆ. ಸೊ ಇದು ಏನಪ್ಪ ಅಂತಂದರೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಇನ್ನು ಹಸಿರು ಪದ್ಯದ ಸಾಲು ದೃಪದಂ ಕಡು ಸಿಗ್ಗು ಮಾಡಿದಂ ಅಂತ ಇದೆ. ಕೆಮ್ಮನೆ ಮೀಸೆ ಒತ್ತನೆಯಿಂದ ಸಾಲು ಇತ್ತು. ಇನ್ನು ಸಾಲುಗಳನ್ನು ಕೇಳಿದ್ರು. ಪದ್ಯದ ಸಾಲುಗಳು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಇಸ್ ದ ರೈಟ್ ಆನ್ಸರ್ ಬರಬೇಕು. ಇನ್ನು ಭಾಳ ವೀರಲವ ಪದ್ಯದ ಸಾಲಿತ್ತು. ಎತ್ತನ ತುರಗಮಿದು ಪಕ್ಕು ಪೂದೋಟಮಂ ತೊತ್ತೊಳಿದುದು ವಾಲ್ಮೀಕಿ ಮುನಿನಾಥನೆ ಅಂತ ಇದೆ. ಭಾಳ ಈಸಿ ಇತ್ತು. ಆಮೇಲೆ ಶಬರಿ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ, ಅಥವಾ ಈ ಕೃಷ್ಣ ಒಡ್ಡಿದ ಆಮಿಷಗಳು, ಕೃಷ್ಣ ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಕೇಳಿದರು. ಇದನ್ನು ಕೂಡ ನೀವು ಆರಾಮಾಗಿ ಏನು ಮಾಡಬಹುದಾಗಿತ್ತು, ಬರಿಬೋದಿತ್ತು. ಇನ್ನು ಲಾಸ್ಟ್ ನಿಮಗೆ ನೋಡೋದಾದರೆ 2 ಪ್ರಬಂಧಗಳನ್ನು ಕೊಟ್ಟಿದ್ದರು. ವೆರಿ ಈಸಿನೇ ಇತ್ತು. ಶಿಕ್ಷಣ ಸಚಿವರಿಗೆ ಪತ್ರ ಕೇಳಿದರು. ಏನು, ನಿಮ್ಮೂರಿನಲ್ಲಿ ಏನು ಮಾಡಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ಕೇಂದ್ರ ಸ್ಥಾಪಿಸುವಂತೆ ಶಿಕ್ಷಣ ಸಚಿವರಿಗೆ ಪತ್ರ ಕೇಳಿದರು. ಜೊತೆಗೆ ಇದು ಗ್ರಂಥ ಸಪ್ತಾಹ ಕಾರ್ಯಕ್ರಮವನ್ನು ವಿವರಣೆ ಕೋರಿ ತಂದೆಗೆ ಪತ್ರ ಕೇಳಿದರೆ. ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಲಾಸ್ಟ್ ಪ್ರಾಚ್ಯ ವಸ್ತುಗಳ ಸ್ಮಾರಕ ಸಂರಕ್ಷಣೆ, ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳಿದ್ದಾವೆ. ಅದನ್ನು ಕೂಡ ನೀವು ನೀಟಾಗಿ ಬರೆದ್ರೆ ನಿಮಗೆ 5 ಅಂಕಗಳು ಈಸಿಯಾಗಿ ಕೊಡ್ತಿದ್ರು.